ಐಟಿ ಜಾಬ್ ಸಿಗ್ಬೇಕಾದ್ರೆ ಕಡ್ಡಾಯವಾಗಿ ಕಂಪ್ಯೂಟರ್ ಸೈನ್ಸ್ ಓದ್ಬೇಕಾ ಅಥವಾ ಬಿ.ಕಾಮ್ ಬಿ.ಎಸ್ಸಿ ಆರ್ಟ್ಸ್ ಓದಿದ್ರು ಸಾಕಾ? ಇವತ್ತ ಎಲ್ಲ ಡೌಟ್ ಕ್ಲಿಯರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗೆಳತಿಯಿಂದ ಫ್ರೆಷರ್ಸ್ಗಳಿಗೆ ಐಟಿ ಜಾಬ್ ಸಿಗೋಕ್ ಬೇಕಾದ ಕೋಡಿಂಗ್, ರೆಸ್ಯೂಮೆ, ಇಂಟರ್ವ್ಯೂ ಟಿಪ್ಸ್ ಶೇರ್ ಮಾಡ್ತೀನಿ. ನಿಮಗೂ ಐಟಿ ಜಾಬ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PUC 12th ನಂತರ ಏನು ಓದಬೇಕು? PUC ಆದಮೇಲೆ ನೀವು ಯಾವ ಗ್ರ್ಯಾಜುಯೇಷನ್ ಸ್ಟ್ರೀಮ್ ಬೇಕಾದರೂ ಓದ್ಬೋದು. ಆದರೆ ಐಟಿ ಕಂಪನಿಗಳು ಹೆಚ್ಚು ಪ್ರೆಫರ್ ಮಾಡೋ ಡಿಗ್ರೀಸ್ ಬಿ.ಟೆಕ್, BSc, BCA, MCA, MSc. ಹೌದು, ಬಿ.ಕಾಮ್, BBA, BA, ಸಿವಿಲ್, ಮೆಕ್ಯಾನಿಕಲ್ ಓದಿದ್ರೂ ಐಟಿ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಆದರೆ ಸ್ಕಿಲ್ಸ್ ಬೇಡಿಕೆ ಪ್ರೋಗ್ರಾಮಿಂಗ್, ಜಾವಾ, ಪೈಥಾನ್, SQL, ಡೇಟಾ ಸ್ಟ್ರಕ್ಚರ್ಸ್, ಕ್ಲೌಡ್, ಟೆಸ್ಟಿಂಗ್, ಬಿಸ್ನೆಸ್ ಅನಾಲಿಸಿಸ್. ಕಂಪನಿಗಳು ನೋಡಿದ ಮೇನ್ ವಿಷಯ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಕೋಡಿಂಗ್ ಬೇಸಿಕ್ಸ್ ಗೊತ್ತಿರೋದು, ಕ್ವಿಕ್ ಲರ್ನಿಂಗ್ ಮಾಡೋ ಅಬಿಲಿಟಿ. ಅಂದರೆ ಡಿಗ್ರಿಗಂತ ಸ್ಕಿಲ್ಸ್, ಸರ್ಟಿಫಿಕೇಷನ್ಸ್, ಪ್ರಾಜೆಕ್ಟ್ಸ್ ಮುಖ್ಯ. ರೋಡ್ ಮ್ಯಾಪ್ ಫಾರ್ PUC ಸ್ಟೂಡೆಂಟ್ಸ್. ಡಿಗ್ರಿ ಚೂಸ್ ಬಿ.ಟೆಕ್, BSc, BCA, B.com. ಕಾಲೇಜ್ ತಿಂಗಳಲ್ಲೇ ಕೋಡಿಂಗ್ ಬೇಸಿಕ್ಸ್ ಕಲಿಯೋದನ್ನು ಶುರು ಮಾಡಿ. ಇಂಟರ್ನ್ಶಿಪ್ಸ್, ಪ್ರಾಜೆಕ್ಟ್ಸ್, ಸರ್ಟಿಫಿಕೇಷನ್ಸ್, ರೆಸ್ಯೂಮೆಯಲ್ಲಿ ಸ್ಕಿಲ್ಸ್ ಪ್ಲಸ್ ಪ್ರಾಜೆಕ್ಟ್ಸ್ ಹೈಲೈಟ್ ಮಾಡಿ. ಹೀಗಾಗಿ ಯಾವ ಡಿಗ್ರಿ ಓದಿದ್ರೂ ಐಟಿ ಜಾಬ್ ಸಿಗತ್ತೆ. ನೀವು ಸ್ಕಿಲ್ಸ್ ಬಿಲ್ಡ್ ಮಾಡಿದ್ರೆ ಸಾಕು. CS ಇಲ್ಲ ಅಂತ ಟೆನ್ಷನ್ ಬೇಡ. ಕಲಿಯೋದು ಮತ್ತು ಪ್ರಾಜೆಕ್ಟ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ನಿಮ್ಮ ಡಿಗ್ರಿ ಯಾವುದು, ನಿಮ್ಮ ಬ್ಯಾಕ್ಗ್ರೌಂಡ್ಗೆ ಸೂಟ್ ಆಗೋ ಐಟಿ ಜಾಬ್ ನಾನು ಸಜೆಸ್ಟ್ ಮಾಡ್ತೀನಿ.